ಹೇ ವಾಟ್ಸಪ್ ಬ್ಯೂಟಿಫುಲ್ ಪೀಪಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು KKR ವರ್ಸಸ್ RCB ಮ್ಯಾಚ್ ಬಗ್ಗೆ ಮಾತಾಡತ್ತೀನಿ. ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಬಟ್ ಪ್ರಿವ್ಯೂ ಇದೆ. ಮ್ಯಾಚ್ ಸ್ಟಾರ್ಟ್ ಆಗಿಂತ ಮುಂಚೆಗೆ 18ನೇ ಸೀಸನ್ನ ಫಸ್ಟ್ ಮ್ಯಾಚ್ KKR ವರ್ಸಸ್ RCB, ಡಿಫೆಂಡಿಂಗ್ ಚಾಂಪಿಯನ್ ವರ್ಸಸ್ RCB. KKR ಆಲ್ಮೋಸ್ಟ್ 6 ಜನ ಪ್ಲೇಯರ್ನ ರಿಟೈನ್ ಮಾಡ್ಕೊಂಡಿತ್ತು. ಅವ್ರ ಹತ್ರ ಈಗ ಆಲ್ರೆಡಿ ಹೆಂಗೆ ಗೊತ್ತಾನ, ಹಳೆ ಸೀಸನ್ದಾಗ ಎಷ್ಟು ಜನ ಇದ್ರಲ್ಲ ಅದ್ರಾಗ 7 ಜನ ಅವ್ರು ಆಲ್ರೆಡಿ, ಮತ್ತು ಹಳೆ ಸೇಮ್ ಟೀಮ್ ಅವ್ರ ಹತ್ರ ಐತಿ. 6 ಜನ ರಿಟೈನ್ ಮಾಡ್ಕೊಂಡಿದ್ರು. ವೆಂಕಟೇಶ್ ಅಯ್ಯರ್ನ 23 ಕೋಟಿ ತೊಗೊಂಡು ಅವ್ರು ವಾಪಸ್ ಬೈ ಮಾಡ್ಯಾರ. ವೆಂಕಟೇಶ್ ಅಯ್ಯರ್ನ ಮೋಸ್ಟ್ಲಿ ಪ್ರೊಬಬಲ್ ಕ್ಯಾಪ್ಟನ್ ಅವ ಆಗಬೇಕಾಗಿತ್ತೇನೋ, ಬಟ್ ಅವ್ರು ಹೋಗಿದ್ದು ಅಜಿಂಕ್ಯ ರಹಾನೆ, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನ. ಇದಕ್ಕಿಂತ ಮುಂಚೆನೂ ಅಜಿಂಕ್ಯ ರಹಾನೆ ಈ ವಾಸ್ ಅ ಪಾರ್ಟ್ ಆಫ್ KKR, ಬಟ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂಥೇಳಿ ಅವನ್ನ ರಿಲೀಸ್ ಮಾಡಿದ್ರು. ಅವ್ನು ಚೆನ್ನೈಗೆ ಹೋದ, ಚೆನ್ನೈದಾಗ ಚಲೋ ಪರ್ಫಾರ್ಮ್ ಮಾಡ್ದ. ಆ್ಯಂಡ್ ಅಗೇನ್ ಬ್ಯಾಕ್ ಟು KKR. ಮೋಸ್ಟ್ಲಿ ಈ ಸಲ ಚಲೋ ಪರ್ಫಾರ್ಮ್ ಮಾಡ್ಬೋದು. ಬಟ್ ಅದಕ್ಕಿಂತ ಮೇನಪ್ಪ ಏನಂದ್ರೆ RCB ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಹೊಸ ಫೇಸಸ್ ಅದಾವೆ. 3 ಜನ ರಿಟೈನ್ ಮಾಡ್ಕೊಂಡಿದ್ರೆ, ಬಟ್ ಈಗಂತೂ ಹೊಸ ಟೀಮ್ ಐತಿ. ಬೌಲಿಂಗು ಭಾಳ ಪ್ರಾಮಿಸಿಂಗ್ ಆಗೈತೆ ಅಂತ ಅನಿಸ್ತೈತಿ. ಆ್ಯಂಡ್ ಬ್ಯಾಟಿಂಗು ಫುಲ್ ಪವರ್ ಹಿಟ್ಟರ್ನ ತುಂಬ್ಕೊಂಬಿಟ್ರೆ ಇದ್ರೊಳಗೆ. ಆ್ಯಕ್ಚುಲಿ ಭಾಳ ವೇಟ್ ಮಾಡಾಕತ್ತೀನಿ, ಯಾಕಂದ್ರೆ ಸೀಸನ್ ಸ್ಟಾರ್ಟ್ ಆಗಿಂತ ಮುಂಚೆ ನಾವೆಲ್ಲ ಥಿಂಕ್ ಮಾಡ್ತೀವಿ, ಈ ಟೀಮ್ ಸ್ಟ್ರಾಂಗ್ ಐತಿ, ಈ ಟೀಮ್ ಕ್ವಾಲಿಫೈ ಆಕೈತಿ, ಈ ಟೀಮ್ ಫೈನಲ್ಸ್ ಹೋಗ್ತೈತೆ ಅಂತ. ಬಟ್ ಅಸಲಿ ಪಿಕ್ಚರ್ ಗೊತ್ತಾಗೋದು IPL ಸ್ಟಾರ್ಟ್ ಆದಮೇಲೆ. ಸೊ ನಾನೇನು ಮಾತಾಡಿರಲಿಲ್ಲ ಈ IPL ಈ ಸಲ IPL ಏನು ಟೀಮ್ ಐತೆ RCB ಇದೆ. ಬಟ್ ನಾವು ವೇಟ್ ಮಾಡಾಕತ್ತೀನಿ ಫಸ್ಟ್ ಮ್ಯಾಚ್ ಇವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಏನು ಅಂಥೇಳಿ. IPL ಫಸ್ಟ್ ಹಾಫ್ ಆಗ್ತಿದ್ದಂಗೆ ನಂಗೆ ಗೊತ್ತಾಗ್ಬಿಡ್ತದೆ ಟೀಮ್ಸ್ ಹಣೆ ಬರ ಏನಂತೇಳಿ. ಬಟ್ RCB ಏನೈತಲ್ಲ, ಅದು ಈ ಸತಿ ಭಾಳ ಬ್ಯಾಲೆನ್ಸ್ ಅನ್ನಿಸ್ತೈತಿ. ಹೌದು, ಸ್ಪಿನ್ನರ್ಸ್ ಇಲ್ಲ, ಕ್ವಾಲಿಟಿ ಸ್ಪಿನ್ನರ್ಸ್ ಅಂತ ಇಲ್ಲ. ಲೈಕ್ ಬರ್ತಿದ್ದಂಗೆ ವಿಕೆಟ್ ಎತ್ಕೊಡೋದು, ಅಥವಾ ಇವಾಗ ಪಕ್ಕಾ ವಿಕೆಟ್ ಎತ್ಕೊಡ್ತಾನೆ, ಲೈಕ್ ರಾಶಿದ್ ಖಾನ್ ಆಗಿರ್ಬೋದು, ಲೈಕ್ ಈಗ ಬೇರೆ ಟೀಮಲ್ಲಿ ಸುನಿಲ್ ನರೇನ್ ಆಗಿರ್ಬೋದು, ಈಗ ವರುಣ್ ಚಕ್ರವರ್ತಿ ಆಗಿರ್ಬೋದು. ಚಾಂಪಿಯನ್ಸ್ ಟ್ರೋಫಿ ಮುಗಿಸ್ಕೊಂಬರತ್ತಾನ, ಮುಕ್ಳರೆ ಫಾರ್ಮ್ನಾಗ ಅದಾನ ಅವ. ಆ್ಯಂಡ್ ಅಫ್ಕೋರ್ಸ್ ಸುನಿಲ್ ನರೇನ್ ಅವ ಮೊದಲಿಂತನೂ ಚಲೋ ಪರ್ಫಾರ್ಮ್ ಮಾಡ್ಕೊಂಡೇ ಬಂದಾನ. ಬಟ್ RCBದಾಗ ಸ್ಪಿನ್ನದು ಒಂದು ಪ್ರಾಬ್ಲಮ್ ಐತೆ, ಅದು ಬಿಟ್ಟರೆ ಬ್ಯಾಟ್ಸ್ಮನ್ ಆಯ್ತು, ಆಲ್ರೌಂಡರ್ಸ್ ಆಯ್ತು, ಆ್ಯಂಡ್ ಬಿಗ್ ಬೌಲಿಂಗ್ ಏನೈತಿ ಅದು ಭಾಳ ಬ್ಯಾಲೆನ್ಸ್ ಅನ್ನಿಸ್ತೈತಿ. ಬಟ್ ಆ್ಯಂಡ್ ಅಗೇನ್ ಪಿಕ್ಚರ್ ಗೊತ್ತಾಗೋದು ಸ್ಟಾರ್ಟ್ ಆದಮೇಲೆ ಹೆಂಗೈತೆ ಅಂಥೇಳಿ. ಸೊ ಫಸ್ಟ್ ಮ್ಯಾಚ್ ಅದೈತಿ ಈಡನ್ ಗಾರ್ಡನ್ಸ್ನಾಗ, ಕೋಲ್ಕತ್ತಾದಾಗ ಐತಿ. ಅಫ್ಕೋರ್ಸ್ ಅದು KKR ಹೋಮ್ ಗ್ರೌಂಡ್ ಅಂದ್ರೆ ಅಲ್ಲಿ KKRಗೆ ಸೂಟ್ ಆಗೋ ಅಂಥ ಗ್ರೌಂಡ ಪಿಕ್ಚರ್ ರೆಡಿ ಮಾಡಿರ್ತಾರಂತ ನಾನು ಅಂದ್ಕೊಳ್ತೀನಿ. ಬಟ್ ಅಫ್ಕೋರ್ಸ್ ಅಷ್ಟು ಒನ್ ಸೈಡ್ ಮ್ಯಾಚ್ ಆಗೋ ಥರ ಅಂತೂ ಪಿಚ್ ಮಾಡಿರಲ್ಲ ಅವರು. ಆ್ಯಂಡ್ ಆಮೇಲೆ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪಿಚ್ ಕಂಡೀಷನ್ ಮೇಲೆ ಫಸ್ಟ್ ಟಾಸ್ ಯಾರು ಗೆಲ್ತಾರೆ ಅವ್ರಿಗೆ ಅಡ್ವಾಂಟೇಜ್ ಐತಿ ಇಲ್ಲ ಅಂತ ಅದು ಗೊತ್ತಾಗಿರಕತ್ತಿ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಟಾಸ್ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗುತ್ತೆ ಮ್ಯಾಚ್ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಏನಾಯ್ತಂದ್ರೆ ಮೇನಾಗಿ ಈಗ RCBದು ಏನಪ್ಪ, ಲೈಕ್ಲಿ ಪ್ಲೇಯಿಂಗ್ 11 ಏನೇನು ಇರ್ತೈತೆ ಅಂಥೇಳಿ. ಅಫ್ಕೋರ್ಸ್ ಫಸ್ಟ್ ಓಪನಿಂಗ್ ಬರೋದು ಯಾರಪ್ಪ, ಫಿಲ್ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಫಿಕ್ಸ್. ಯಾಕಂದ್ರೆ ಫಿಲ್ ಸಾಲ್ಟ್ನವ್ರು ಹೊರಗೆ ಇಡಂಗೆ ಇಲ್ಲ. ಫಿಲ್ ಸಾಲ್ಟ್ ಅವ್ರಿಗೆ ಆ ಥರ ಡಿಸ್ಟ್ರಕ್ಟಿವ್ ಸ್ಟಾರ್ಟಿಂಗ್ ಫಸ್ಟ್ ಓವರಿಂದನೇ ಪವರ್ ಪ್ಲೇ ಮುಗಿಯೋತ್ವರೆಗೂ ಹಂಗೆ ಗುದ್ದಾಡ್ಬೇಕಂತ ಬ್ಯಾಟ್ಸ್ಮನ್ ಅವ್ರಿಗೆ ಬೇಕಾಗಿದ್ದ. ಅವ್ರಿಗೆ ಫಿಲ್ ಸಾಲ್ಟ್ ಸಿಕ್ಕಾನ. ಫಿಲ್ ಸಾಲ್ಟ್ ಅಫ್ಕೋರ್ಸ್ ಹೇಳ್ಬೇಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ಒಳಗೆ ಅಷ್ಟೊಂದು ಚಲೋ ಪರ್ಫಾರ್ಮೆನ್ಸ್ ಇರಲಿಲ್ಲ. ಬಟ್ ಅದು ODI ಫಾರ್ಮೆಟು, ಇದು ಲೈಕ್ T20, ಅಲ್ಲಿಗೆ ಇಲ್ಲಿಗೆ ಒಂದು ಸ್ವಲ್ಪ ಫರಕ್ ಇರ್ತೈತಿ. ಭಾಳ ರಿಫ್ರೆಶ್ ಮೈಂಡಿಂದ ಬಂದಿರ್ತಾರೆ ಅಂತ ಅನ್ಕೊತೀನಿ. ಫಿಲ್ ಸಾಲ್ಟು ಚಲೋ ಪರ್ಫಾರ್ಮ್ ಮಾಡ್ತಾನಂತ ನಂಬಿಕೆನೇ ಐತಿ. ಬಟ್ ಮೇನಾಗಿ ಹೇಳ್ಬೇಕಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಆ ಕಡೆಯಿಂದ ಫುಲ್ ಅಗ್ರೆಸಿವ್ ಬ್ಯಾಟಿಂಗ್ ಫಿಲ್ ಶಾಟ್ ಕಡೆಯಿಂದ. ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಅವ ಸ್ವಲ್ಪ ಟೈಮ್ ತೊಗೊತಾನೆ, ಇಲ್ಲ ಅವನು ಚಚ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡಿದ್ನ. ಯಾಕಂದರೆ 7th 8th ವಿಕೆಟ್ವರೆಗೂ ಬ್ಯಾಟಿಂಗ್ ಡೆಪ್ತ್ ಇರೋ ಟೀಮ್ನ ಚೂಸ್ ಮಾಡೋರು ಆ್ಯಕ್ಚುಲಿ RCB ಅವ್ರು ಈ ಸತಿ. ಸೊ ಹೇಳಕ್ಕೆ ಬರಲ್ಲ, ಆ ಕಡೆ ಒಂದು ಕಡೆಯಿಂದ ವಿರಾಟ್, ಒಂದು ಕಡೆಯಿಂದ ಫಿಲ್ ಶಾಟ್, ಇಬ್ಬರು ಹಾಕ್ಕೊಂಡು ಜಡ್ಯಾಕತ್ರ ಮುಗೀತು. 6 ಸ್ಟಾರ್ಟಿಂಗ್ ಪವರ್ ಪ್ಲೇ ಫುಲ್ ಡಾಮಿನೇಟ್ ಮಾಡ್ಬೋದು ಅವರು ಮನ್ಸು ಮಾಡಿದ್ರೆ. ಬಟ್ ನನಗೆಲ್ಲೋ ವಿರಾಟ್ ಕೊಹ್ಲಿ ಸ್ವಲ್ಪ ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಆಟ ಆಡ್ತಾನೆ. ಫಿಲ್ ಶಾಟ್ ಫುಲ್ ಅಗ್ರೆಸಿವ್ ಹೋಗ್ತಾನೆ. ಆ್ಯಂಡ್ ಅಫ್ಕೋರ್ಸ್ ಥರ್ಡ್ ಡೌನ್ 3ನೇ ಬ್ಯಾಟ್ಸ್ಮನ್ ಆಗಿ ರಜತ್ ಪಟ್ಟಿದಾರು. ಆಮೇಲೆ ಲಿವಿಂಗ್ಸ್ಟನ್, ಅಫ್ಕೋರ್ಸ್ ಜಿತೇಶ್ ಶರ್ಮಾನೂ ಅವರು 12 ಕೋಟಿ ಕೊಟ್ಟು ತೊಗೊಂಡಾರೆ. 12 ಕೋಟಿ ಕೊಟ್ಟು ಅವ್ನು ಬೆಂಚ್ ಅಂತೂ ಕೂರ್ಸಲ್ಲ ಅವರು. ಜಿತೇಶ್ ಶರ್ಮಾ ಬರ್ತಾನೆ. ಜಿತೇಶ್ ಶರ್ಮಾ ಇಂಟರ್ವ್ಯೂ ವಿಡಿಯೋಸ್ ನೋಡಿದ್ರೆ, ಅವ್ನ ಪ್ರಾಮಿಸಿಂಗ್ ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಒಂಥರ ಹೆಂಗೆ KKR ಇಂದ RCBಗೆ ಬಂದಾಗ ಎಲ್ಲರೂ ಬ್ಲೇಮ್ ಮಾಡಿದ್ರು, ಇದೇನು DK ಅಂತ ತೊಗೊಂಡಾರೆ ಇವರು, ಇಷ್ಟು ಕೋಟಿ ಕೊಟ್ಟು ಆಲ್ರೆಡಿ ಫಿನಿಶ್ಡ್ ಪ್ಲೇಯರ್ ಹಂಗೆ ಅಂತಾರೆ. ಬಟ್ ಅವ್ನು ಯಾವ ಲೆವೆಲಿಗೆ ಬಂದು ಪರ್ಫಾರ್ಮ್ ಮಾಡ್ದ KKR ಒಳಗೆ ಆಲ್ಮೋಸ್ಟ್ ಏನಾಗಿದೆ ಅಂದ್ರೆ ಇವನ್ ಕರಿಯರ್ ಮುಗೀತನ್ನೋ ಸ್ಟೇಜಿಂದ RCBಗೆ ಬಂದಿದ್ದ. RCBಗೆ ಬಂದು 3 ವರ್ಷ ಆಡಿ ಯಾವ ಲೆವೆಲಿಗೆ ಹೆಸರು ಮಾಡ್ದವ. ಸೊ ಆ ಥರ ನಾವು ರೈಟ್ ಆಫು ಮಾಡೋಕ್ಕಾಗಲ್ಲ ಯಾವುದೋ ಪ್ಲೇಯರ್ದು.
ಬಟ್ ಅಗೇನ್ ಜಿತೇಶ್ ಶರ್ಮಾ ನಾವು ಅವ್ನ ಬ್ಯಾಟಿಂಗ್ ನೋಡಬೇಕು ಆ್ಯಕ್ಚುಲಿ ಹೇಳುವಾಗಲ್ಲ. ಅದಾದಮೇಲೆ ಜಿತೇಶ್ ಶರ್ಮಾ ಆದಮೇಲೆ ಯಾರಪ್ಪ ಇದ್ದಾರೆ, ಅಫ್ಕೋರ್ಸ್ ಟಿಮ್ ಡೇವಿಡ್, ಅದಾದಮೇಲೆ ಕುರ್ನಾಲ್ ಪಾಂಡ್ಯ, ಆ್ಯಂಡ್ ಅಗೇನ್ ಅಲ್ಲಿಂದ ಬೌಲರ್ಸ್ ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ಜಾಶ್ ಹೆಸರ್ಬಿಡು, ಸುರೇಶ್ ಶರ್ಮಾ. ಈ 10-11 ಜನ ಹಾಕ್ತಾರೆ. ಇನ್ನೊಂದು 12ಕ್ಕೆ ನೀವು ಬೇಕಂದ್ರೆ ಯಾರನ್ನ ತೊಗೋಬೋದಪ್ಪ ಅಂದ್ರೆ, ನೀವು ಫಸ್ಟ್ ಬ್ಯಾಟಿಂಗ್ ಮಾಡಾಕತ್ತಿದ್ರೆ ನೀವು ಒಬ್ಬ ಎಕ್ಸ್ಟ್ರಾ ಬ್ಯಾಟರ್ ಜೊತೆ ಹೋಗ್ಬೋದು. ಆಮೇಲೆ ಸೆಕೆಂಡ್ ಫೀಲ್ಡಿಂಗ್ ಬಂದರೆ ನೀವು ಬೌಲರ್ನು ತೊಗೋಬೋದು. ಒಂದು ವೇಳೆ ಚೇಸಿಂಗ್ ಬಂತಂದ್ರೆ ನೀವು ಫಸ್ಟ್ ಎಕ್ಸ್ಟ್ರಾ ಬೌಲರ್ನ ಆಡಿಸ್ಬೋದು, ಆಮೇಲೆ ಇದಕ್ಕೂ ಹೋಗ್ಬೋದು. ಬಟ್ ಪ್ಲೇಯಿಂಗ್ 11 ಫಸ್ಟ್ ಏನಪ್ಪ ಅಂದ್ರೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್. ಒಂದು ವೇಳೆ ಜಲ್ದಿ ವಿಕೆಟ್ ಹೋತಾರೆ ಲಿವಿಂಗ್ಸ್ಟನ್ ಬ್ಯಾಟಿಂಗ್ ಬಂದರೆ ಭಾಳ ಚಲೋ ಅಂತೀನಿ. ಯಾಕಂದ್ರೆ ಪವರ್ ಪ್ಲೇ ಒಳಗೆ ಏನೋ ವಿಕೆಟ್ ಹೋತಾರೆ ಲಿವಿಂಗ್ಸ್ಟನ್ ಬರೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವ ಎಂಥ ಬ್ಯಾಟ್ಸ್ಮನ್ ಅಂತಂದ್ರೆ ದನ ಹೊಡೆಯೋ ಬಾಲ್ ಸ್ಟೇಡಿಯಂ ಹೊರಗೆ ಹೋಗೋ ಅಂಥ ಪವರ್ ಹಿಟ್ಟರ್ ಅವ ಹೇಳ್ಬೇಕಂದ್ರೆ. ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಐತೆ ಅವನಲ್ಲಿ ಹೇಳ್ಬೇಕಂತಂದ್ರೆ ಎಲ್ಲ ಮ್ಯಾಚು ಪರ್ಫಾರ್ಮ್ ಮಾಡ್ಕೊಂಡು ಬಂದಾನಂತ ಏನೋ ಆ ಥರ ಹಿಸ್ಟ್ರಿ ಇಲ್ಲ ಒಂದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅವ ನಿಂತ್ಕೊಂಡ ಅಂದ್ರೆ ಮಾತ್ರ ಚಿನ್ನಸ್ವಾಮಿಗಿಲ್ಲ ಮ್ಯಾಚ್. ಬಟ್ ನಾನು ಹೇಳ್ತಿರೋದು ಅವ ಹೆವಿ ಬ್ಯಾಟರ್ ಅವ ಹೇಳ್ಬೇಕಂತಂದ್ರೆ ಅವ ಆಡ್ತಾನೆ ಚಲೋ. ಬಟ್ ಅವ ಸ್ಪಿನ್ನಿಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾನೆ. ಅವನಿಗೆ ಪೇಸ್ ಬೇಕು. ಪೇಸ್ ಇತ್ತಂದ್ರೆ ಹೊಡಿತಾನೆ. ಅಫ್ಕೋರ್ಸ್ ಪವರ್ ಪ್ಲೇ ಒಳಗೆ ಜಾಸ್ತಿ ಪೇಸರ್ಸಿಗೆ ಕೊಡ್ತಾರೆ, ಹೇಳಕ್ಕೆ ಬರಲ್ಲ. KKR ಅವ್ರ ಸುನಿಲ್ ನರೇನ್ ಅಥವಾ ವರುಣ್ ಚಕ್ರವರ್ತಿನ ತಂದ್ರೆ ಹೇಳಕ್ಕೆ ಬರೋಂಗಿಲ್ಲ. ಅವ್ರದ್ದೊಂದು ಡಿಫ್ರೆಂಟ್ ಗೇಮ್ ಪ್ಲ್ಯಾನ್ ಇರ್ತೈತಿ. ಯಾಕಂದ್ರೆ ವರುಣ್ ಚಕ್ರವರ್ತಿ, ಸುನಿಲ್ ನರೇನ್ 8 ಓವರ್ ಫಿಕ್ಸ್ ಸೀಲ್ ಮಾಡಿಬಿಡ್ತಾರೆ ಅವ್ರು. ಏನಾದರೂ ಅವ್ರಿಗೆ ಹೆದರ್ಕೊಂಡು ಏನಾದರೂ ಆಟಾಡ್ಬಿಟ್ರೆ ಮುಗೀತು ಅಲ್ಲೇ. 8 ಓವರ್ ಅವ್ರು ತಿಂದುಬಿಡ್ತಾರೆ ಇಬ್ಬರು ಕೂತ್ಕೊಂಡು ಏನೇ. ಬಟ್ ಇವ್ರು ಏನಪ್ಪ ಸ್ಪಿನ್ನರ್ಸಿಗೆ ಸುನಿಲ್ ನರೇನ್ ಮತ್ತು ವರುಣ್ ಚಕ್ರವರ್ತಿಗೆ ಏನಾದರೂ 2 ಓವರ್ ನೋಡ್ಕೊಂಡು ಆಡಿ 2 ಓವರ್ ಅವ್ರಿಗೆ ಅಟ್ಯಾಕ್ ಮಾಡಿದರೆ ಒಳ್ಳೆ ಸ್ಕೋರು ಕಲೆ ಹಾಕ್ಬೋದು. ಇವರು ಟಾರ್ಗೆಟು ಕೊಡ್ಬೋದು ಅಥವಾ ಚೇಸು ಮಾಡ್ಬೋದು. ಮೇನಾಗಿ ಲೈಕ್ ಪವರ್ ಪ್ಲೇ ಒಳಗೆ ಜಲ್ದಿ ವಿಕೆಟ್ ಹೋತಂದ್ರೆ ಮೋಸ್ಟ್ಲಿ ಲಿವಿಂಗ್ಸ್ಟನ್ ಬಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಕಡೆ ವಿರಾಟ್ ಏನು ಮಾಡ್ಬೋದು ಅಂದ್ರೆ ಲೈಕ್ ಇನ್ಪುಟ್ ಕೊಡ್ಬೋದು ಪ್ರತಿ ಓವರು, ಪ್ರತಿ ಬಾಲ್ಗೆ ಸ್ವಲ್ಪ ನೋಡ್ಕೊಂಡು ಆಟಾಡ. ನೀನು ರೇಡಾರ್ ಒಳಗೆ ಬಂತಂದ್ರೆ ಹೊಡೆದು ಬಿಸಾಕ, ತಲೆನ ಕೆಡ್ಸ್ಕೊಬೇಡ, ಆ ಥರ ಫಿಯರ್ಲೆಸ್ ಆಡಂತೇನೋ ಅವನಿಗೆ. ಅವನು ಬ್ಯಾಟಿಂಗ್ನ ನಾನ್ ಸ್ಟ್ರೈಕಲ್ಲಿರೋ ಬ್ಯಾಟ್ಸ್ಮನ್ನ ಕಂಟ್ರೋಲ್ ಮಾಡ್ಕೊಂಡು ಅವನ್ನ ಏನು ಇನ್ನಿಂಗ್ಸ್ ಇದಲ್ಲ ಅದೊಂದು ಸ್ವಲ್ಪ ಎಳ್ಕೊಂಡು ಹೋದ್ರೆ ಏನಾಗುತ್ತಂದ್ರೆ ಕೆಳಗೆ ಬರೋ ಬ್ಯಾಟ್ಸ್ಮನ್ ಅವ ಆದಮೇಲೆ ರಜತ್ ಪಟ್ಟಿದಾರ್ ಆಗಿರ್ಬೋದು. ಅಂದ್ರೆ ಜಲ್ದಿ ವಿಕೆಟ್ ಹೋದ್ರೆ ಲಿವಿಂಗ್ಸ್ಟನ್ ಬರಲಿ, ಅದರಲ್ಲಿ ಆರಾಮಾಗಿ ಹೋತಂದ್ರೆ ರಜತ್ ಬರಲಿ. ಯಾಕಂದ್ರೆ ಮಿಡಲ್ ಓವರ್ಸ್ನಾಗ ಏನಾಗುತ್ತೆ ಸ್ಪಿನ್ನರ್ಸ್ ಆಗ್ತಾರೆ. ಸ್ಪಿನ್ನರ್ಸಿಗೆ ಚಲೋ ಆಡ್ತಾನೆ ರಜತ್ ಪಟ್ಟಿದಾರ್. ಸ್ಪಿನ್ ಡೆಸ್ಟ್ರಾಯರ್ ಅಂತೀವಿ ಅವ್ನ. ಅವ ಬಂದ್ರೆ ಇನ್ನೂ ಬೆಟರ್. ಅವ ಆದಮೇಲೆ ಸ್ಪಿನ್ನಿಗೆ ಚಲೋ ಆಗೋ ಬ್ಯಾಟ್ಸ್ಮನ್ ಯಾರಪ್ಪ ಅಂದರೆ ಜಿತೇಶ್ ಶರ್ಮಾ. ನಾ ಕೇಳಿಪಟ್ಟಂಗೆ, ನಾನು ನೋಡಿಲ್ಲ ಅವ ಎಷ್ಟು ಚಲೋ ಆಡ್ತಾನೆ ಅಂತೇಳಿ. ಬಟ್ ಅವ ಚಲೋ ಆಡ್ತಾನೆ ಸ್ಪಿನ್ನಿಗೆ ಅಂತ ನಾವು ಕೇಳ್ಪಟ್ಟೇವಿ. ಸೊ ಅವ ಬಂದ್ರೆ ಭಾರಿ ಚಲೋ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಫಿನಿಷರ್ ಅಂತಿರೋದು ಟಿಮ್ ಡೇವಿಡ್. ಇವ್ರೇನು ಅದಾರ ಸ್ಟಾರ್ಟಿಂಗ್ ಫಿಲ್ ಸಾಲ್ಟು, ವಿರಾಟ್ ಕೊಹ್ಲಿ, ಲಿವಿಂಗ್ಸ್ಟನ್, ಜಿತೇಶ್ ಆ್ಯಂಡ್ ರಜತ್ ಪಟ್ಟಿದಾರ್. ಇವರು ಸ್ಟಾರ್ಟಿಂಗ್ 3 ಬ್ಯಾಟ್ಸ್ಮನ್ ಏನಾದರೂ ಚಲೋ ಬೇಸ್ ಹಾಕೊಟ್ಬಿಟ್ರೆ ಇನ್ನು ಕೆಳಗೆ 3 ಬ್ಯಾಟ್ಸ್ಮನ್ ಎಂಥ ಟಾರ್ಗೆಟ್ ಇದ್ರೂ ಚೇಸ್ ಮಾಡೇ ಮಾಡ್ತಾರೆ. ಟಿಮ್ ಡೇವಿಡ್ ಎಂಥ ಬ್ಯಾಟ್ಸ್ಮನ್ ಅಂದ್ರೆ ಅವ್ನು ಫಿನಿಷರ್. ಅವನು ನಾನು ಬಿಗ್ ಬ್ಯಾಶ್ನಾಗ ನೋಡೀನಿ. ಅವ್ನು 100 ಒಳಗೂ ಒಂದು ಪರ್ಫಾರ್ಮೆನ್ಸ್ ನಾನು ನೋಡೀನಿ ಬಿಗ್ ಬ್ಯಾಶ್ನಾಗ ಅನ್ಸುತ್ತೆ. ಬಿಗ್ ಬ್ಯಾಶ್ ರೀಸೆಂಟಾಗಿ ಎಂತೆಂಥ 6 ಹೊಡಿತಿದ್ದ ಅಂದ್ರೆ ಅವ ಲಾಸ್ಟ್ ಡೆತ್ ಓವರ್ಸಿಗೆ ಬಂದ ಅಲ್ಟಿಮೇಟ್ ಆಡಾಕತ್ತಿದ್ದ ಅವ. 6 ಅಂತೂ ಡೌಟೇ ಇಲ್ಲ. ಅವ್ನಿಗೇನಾದ್ರು ಫುಲ್ ಟಾಸ್ ಹಾಕ್ಕೊಟ್ರೆ, ಬ್ಯಾಟಿಗೆ ಹಾಕ್ಕೊಟ್ರೆ ಮುಗಿದು ಗ್ರೌಂಡ್ ಹೊರಗವು ಆ ಲೆವೆಲಿಗೆ ಅವ ಆಡ್ತಾನೆ. ಆಮೇಲೆ ನೀವು ಹಂಗೆ ನೋಡಿದ್ರೆ ಕುರ್ನಾಲ್ ಪಾಂಡ್ಯನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೆ ಬ್ಯಾಟರ್, ಒಳ್ಳೆ ಕ್ರಿಕೆಟರ್ ಹೇಳ್ಬೇಕಂದ್ರೆ. ಬಟ್ ಅಫ್ಕೋರ್ಸ್ ಅವನು ಇಂಡಿಯನ್ ಟೀಮ್ ಒಳಗೆ ಅಷ್ಟೊಂದಿಲ್ಲ. ಆ್ಯಂಡ್ ಫ್ರಾಂಚೈಸಿ ಲೀಗ್ ಒಳಗೆ ಅಷ್ಟೊಂದು ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿರಲಿಲ್ಲ ನಂಗೆ ಅನ್ಸೋ ಮಟ್ಟಿಗೆ ಕುರ್ನಾಲ್ ಪಾಂಡ್ಯಾಗ. ಯಾಕಂದ್ರೆ ಅವ್ನು ಎಂತೆಂಥ ಟೀಮ್ನಾಗ ಆಡಿದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಆಲ್ರೆಡಿ ಬಿಗ್ ಸ್ಟಾರ್ಸಲ್ಲಿ ಇಂಡಿಯನ್ ಬ್ಯಾಟಿಂಗ್ ಮೇನ್ ಇಂಡಿಯನ್ ಟೀಮ್ ಏನಂತಲ್ಲ ಆ ಅರ್ಧ ಬ್ಯಾಟ್ಸ್ಮನ್ ಅದ್ರಾಗ ತುಂಬ್ಯಾರ. ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಇಲ್ಲೇ ಅಷ್ಟು ಜನ ಸ್ಟಾರ್ಸ್ ಅದರಲ್ಲಿ ಇಲ್ಲಿ. ಅದ್ರಾಗ ಮತ್ತು ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಒಳಗೆ ಒಂದು 5 ರಿಂದ 6 ಜನ ಇಂಡಿಯನ್ ಸೂಪರ್ ಸ್ಟಾರ ಅಂತ ಟೀಮ್ನಾಗಿದ್ದಾಗ ಕುರ್ನಾಲ್ ಪಾಂಡ್ಯ ಏನಾದ್ರೆ ಭಾಳ ಅವ್ರ ಶ್ಯಾಡೋ ಒಳಗೆ ಇವ ಇದ್ದಂಗೆ ಆತ. ಎಲ್ಲೋ ಹಿಂಗೆ ಅಷ್ಟೊಂದು ಲೈಮ್ ಲೈಟು ಸಿಕ್ಕಿಲ್ಲ ಕುರ್ನಾಲ್ ಪಾಂಡ್ಯಾಗ. ಹೌದಪ್ಪ ಪ್ಲೇಯರ್ ಇವ ನಂಬಿಕೆ ಇಡ್ಬೋದು ಅನ್ನೋ ಆ ಥರ ಸಿಕ್ಕಿಲ್ಲ ಅವ್ನಿಗೆ ಹೇಳ್ಬೇಕು. ಎಷ್ಟು ವರ್ಷ ಆದ ಮುಂಬೈ ಒಳಗೆ. ಆಮೇಲೆ ಲಕ್ನೋಗೆ ಹೋದ. ಲಕ್ನೋದಾಗೂ ಅವನು ಭಾಳ ಡೌನ್ ದ ಆರ್ಡ್ರ್ ಕಳಿಸಿದ್ರೆ ಅವ್ನಿಗೆ ಭಾಳ ಕಡಿಮೆ ಬಾಲ್ ಸಿಕ್ತಿತ್ತು ಬ್ಯಾಟಿಂಗ್ ಆಡೋಕ್ಕೆ. ಅವ್ನು ಪ್ರೂವ್ ಮಾಡೋಕ್ಕೂ ಆಗಲಿಲ್ಲ ಅಲ್ಲ ನಾನು ಅಂತ ಡೇಂಜರಸ್ ಬ್ಯಾಟ್ಸ್ಮನ್ ಅಂತೇಳಿ. ಬೌಲಿಂಗ್ ಚಲೋ ಹಾಕ್ಯಾನ. ಅವನ ಎಕನಾಮಿ ನೋಡಿದ್ರೆ 6-7 ಒಳಗೆ ಐತೆ. 4 ಓವರ್ ಆರಾಮಾಗಿ ಯೂಸ್ ಮಾಡ್ಕೋಬೋದು ಅವ್ನು ಹೇಳ್ಬೇಕಂತಂದ್ರೆ. ಒಳ್ಳೆ ಬೌಲರು. ಅವನಿಗೆ RCBಗೆ ಬಂದಾನಂದ್ರೆ ಅವ ಇಂಪಾರ್ಟೆಂಟ್ ಪ್ಲೇಯರ ನಮಗೆ. ಅದು ಇಂಡಿಯನ್ ಬೌಲರು, ಒಳ್ಳೆ ಸ್ಪಿನ್ ಬೌಲರ್ ಅವ ಹೇಳ್ಬೇಕಂತಂದ್ರೆ. ಅವನಿಗೆ ಬ್ಯಾಟಿಂಗ್ ಎಬಿಲಿಟಿ ಐತೆ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಹೋದ ನಮ್ಮ.
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆರ್ ಸಿ ಬಿ ಲೈನಪ್ನಾಗ ಎಲ್ಲರೂ ರೈಟ್ ಹ್ಯಾಂಡರ್ಸ್ ಅದಾರೆ. ಅವನು ಇವ್ರು ಏನು ಮಾಡ್ಬೋದು, ಫ್ಲೋಟರ್ ಥರ ಯೂಸ್ ಮಾಡ್ಬೋದು. ಅಂದರೆ ಫ್ಲೆಕ್ಸಿಬಲ್ ಆಗಿ ನೀನು ಯಾವ್ದಾರ ಪೊಸಿಷನ್ಗೆ ಹೋಗಿ ಬ್ಯಾಟಿಂಗ್ ಮಾಡೋ. ಒಂದ್ಸತಿ ದನ್ ವಿಕೆಟ್ ಬಿತ್ತು ಅನ್ಕೋ, ಗೊತ್ತಾಗಲ್ಲ ಏನು ಮಾಡ್ಬೇಕಂತೇಳಿ. ಅವಾಗ ಇವ್ನು ಅಬ್ದ ಆರ್ಡರ್ ಪ್ರಮೋಟ್ ಮಾಡಿ, ಅಪ್ಪ ನೀನು ವಿಕೆಟ್ ಕಾಯ್ಕೊಂಡಿರೋ, ಇನ್ನೊಬ್ಬ ಆ ಕಡೆ ಸ್ಟ್ರೈಕರ್ ಏನಿರ್ತಾನೆ ಅವ ನೋಡ್ಕೊತಾನೆ, ಇವ ಸ್ವಲ್ಪ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಕೊರಿ, ಆಮೇಲೆ ನಾವು ಫಿನಿಷರ್ನ ಬಿಡ್ಬೋದು. ಟಿಮ್ ಡೇವಿಡ್ ಆಗಿರ್ಬೋದು, ಚಿತೇಶ್ ಶರ್ಮಾ ಆಗಿರ್ಬೋದು, ಇವ್ರನ್ನ ನಾವು ಏನು ಮಾಡ್ಬೋದು, ಲಾಸ್ಟ್ ಒಂದು 8-7 ಓವರ್ ಇದ್ದಾಗ ಇವ್ರನ್ನ ಏನು ಮಾಡ್ಬೋದು, ಬಿಡ್ಬೋದು, ಹೋಗ್ರಿ ಹೊಡೆದಾಡಿ ಬಂದು ಟಾರ್ಗೆಟ್ ಸೆಟ್ ಮಾಡಿರಿ ಅಂಥೇಳಿ. ಆ ಥರ ಬ್ಯಾಟ್ಸ್ಮನ್ ಹೇಳ್ಬೇಕಂದ್ರೆ ಕೃಣಾಲ್ ಪಾಂಡ್ಯ. ಅದಾದಮೇಲೆ ಲೈಕ್ ಸ್ವಪ್ನಿಲ್ ಸಿಂಗು ಅದನ್ನು, ಸ್ವಪ್ನಿಲ್ ಸಿಂಗ್ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡೋದು. ಯಾಕಂದ್ರೆ ಅವ ಆ್ಯಕ್ಚುಲಿ ಆಲ್ರೌಂಡರ್ ಹೇಳ್ಬೇಕಂದ್ರೆ, ಆಲ್ರೌಂಡರ್. ಅವ್ನಿಗೆ ಬ್ಯಾಟಿಂಗ್ ಎಬಿಲಿಟಿ ಐತಿ. ನೀವು ಪ್ರೀವಿಯಸ್ ಸೀಸನ್ ನೋಡಿದ್ರೆ ಅವ ಬಂದು ಆಡೋ ಒಂದು 10-12 5-6 ಬಾಲ್ದಾಗ 2-3 6 ಹೊಡೆದು ಹೋಗ್ಯಾನವ. ಅವನ ಹತ್ರ ಬ್ಯಾಟಿಂಗ್ ಎಬಿಲಿಟಿನೂ ಐತಿ. ಬಟ್ ಗೊತ್ತಿಲ್ಲ ಆರ್ ಸಿ ಬಿ ಅವ್ನ ಹೆಂಗೆ ಯೂಸ್ ಮಾಡ್ಕೊತಾರೆ ಅಂತೇಳಿ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಅವ ಪ್ಲೇಯಿಂಗ್ 11ದಾಗ ಇರಬೇಕಂತ ಹೇಳಿ. ಮೋಸ್ಟ್ಲಿ ಸುಯೇಶ್ ಶರ್ಮಾ ಏನೋ ಅಷ್ಟೊಂದು ಎಫೆಕ್ಟಿವ್ ಆಗಲಿಲ್ಲ. ಯಾಕಂದ್ರೆ ಅವ ಡೊಮೆಸ್ಟಿಕ್ ಅಷ್ಟೇ ಆಡಿರೋದು, ಅವ್ನಿಗೆ ಏನು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ. KKRನಾಗ ಆಡಿದ್ದ. ಯಾಕಂದರೆ KKRನಾಗ ಆಲ್ರೆಡಿ ಅಲ್ಲಿ ನರೇನ್ ಇದ್ದ, ವರುಣ್ ಚಕ್ರವರ್ತಿ ಇದ್ದ, ಆಲ್ರೆಡಿ ಅಷ್ಟು ಮಿಸ್ಟ್ರಿ ಸ್ಪಿನ್ನರ್ಸ್ ಅಂತ ಅವರಿದ್ರು. ಇವನು ಬ್ಯಾಕ್ ಮಾಡ್ತಿದ್ರು. ಒಂದು ವೇಳೆ ಸುಯೇಶ್ ಶರ್ಮಾ ಹೊಡಿಸ್ಕೊಂಡ್ರು ಅಲ್ಲಿ ನರೇನ್ ಚಕ್ರವರ್ತಿ ಇದ್ದರು. ಬಟ್ ಇಲ್ಲಿ ಯಾರೂ ಇಲ್ಲ. ಅವನ ಹೇಳ್ಬೇಕಂದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಬಂದರೆ ಕೃಣಾಲ್ ಪಾಂಡ್ಯ ಹಾಕ್ತಾನೆ. 1-2 ಓವರ್ ಬೇಕಾದ್ರೆ ಟೀಮ್ ಡೇವಿಡ್ ಹಾಕ್ಕೊಡ್ಬೋದು. ಓಕೆ, ಆಮೇಲೆ 1-2 ಓವರ್ ಬೇಕಾದ್ರೆ ಲಿವಿಂಗ್ಸ್ಟನ್ ಹಾಕ್ಕೊಡ್ಬೋದು. ಬಟ್ ಮೇನ್ ಕೃಣಾಲ್ ಪಾಂಡ್ಯ ಹಾಕ್ಕಾನಲ್ಲಿ, ಆಮೇಲೆ ಸುಯೇಶ್ ಶರ್ಮಾನ ಇರೋದಿಲ್ಲ. ಮತ್ತು ಇನ್ನು ಯಾರೂ ಇಲ್ಲ. ಇನ್ನು ಬೇಕಂದ್ರೆ ನೀವು ಒಂದು ವೇಳೆ ಜೇಕಬ್ ಬೆತ್ತಲ್ ಏನಾದರೂ ಮಿಡಲ್ ಬಂದ ಅವ್ನು ಆಡ್ಸೋದು ನಂಗೆ ಅನ್ಸೋ ಮಟ್ಟಿಗೆ ಡೌಟ್ ಅನ್ಸೋದು ಜೇಕಬ್ ಬೆತ್ತಲ್. ಯಾಕಂದ್ರೆ ಟೀಮ್ ಡೇವಿಡ್ ಇದ್ದಾನೆ. ಮೇನಾಗಿ ಹೇಳ್ಬೇಕಂದ್ರೆ ರೊಮೋರಿಯೋ ಶಫರ್ಡ್ ಎಂಥ 6 ಹಿಟ್ಟರ್ ಬ್ಯಾಟ್ರ್ ಅಂದ್ರೆ ಅವಂಗೇನಾದರೂ ಪ್ಲೇಯಿಂಗ್ 11ದಾಗ ತೊಗೊಂಬರಕ್ಕೆ ಆಗುತ್ತೆ ಅಂದ್ರೆ ಅವ ಆಡಿದ್ರೆ ಬೆಸ್ಟ್ ಅನ್ಕೊತೀನಿ ಡೌನ್ ದ ಆರ್ಡರ್ ಫಿನಿಷ್ ಮಾಡೋಕೆ. ಬಟ್ ಎಲ್ಲ ಒಂದು ಕಡೆ ಟೀಮ್ ಡೇವಿಡ್ ಇರೋದಕ್ಕೆ ಅವ್ನ ಆಡ್ಸಲ್ಲ, ಅವನಿಗೂ ಪ್ಲೇಯಿಂಗ್ 11ದಾಗ ಚಾನ್ಸ್ ಸಿಗಲ್ಲ. ಆ್ಯಂಡ್ ಅಫ್ಕೋರ್ಸ್ ಬಾಲರ್ಸ್ ನೋಡಿದ್ರಪ್ಪ, ಭುವನೇಶ್ವರ್ ಕುಮಾರ್ ಬಿಡ, ಅವ ಚಿನ್ನಸ್ವಾಮಿದಾಗ ಒಳ್ಳೆ ರೆಕಾರ್ಡ್ ಐತೆ. ಅವ ಚಲೋ ಆಡಿಸ್ತಾನೆ. ಎಷ್ಟೇ ಎಲ್ಲೋ ಭಾಳ ಇಂಪ್ರೂವ್ಡ್ ಬೌಲರ್. ಜಾಶ್ ಹೇಜಲ್ವುಡ್ ಆಸ್ಟ್ರೇಲಿಯನ್, ಅವ ಭಾಳ ಇವೆನ್ ಅವ ಯಾವಾಗ ಚೆನ್ನೈಗೆ ಆಡಿದ್ದ ಅಲ್ಲೂ ಚಲೋ ಮಾಡಿದ್ದ. ಆರ್ ಸಿ ಬಿಗೆ ಬಂದಾಗ ಅವ ಅಷ್ಟು ಚಲೋ ಬೌಲಿಂಗ್ ಮಾಡ್ಯಾನ. ಅಲ್ಲಿ ಏನು ಹೇಳ್ಬೇಕಂದ್ರೆ ಇಲ್ಲಿ 12 ಓವರ್ ಏನು ಅದಾರ ನೋಡಿ ಫಾಸ್ಟ್ ಬೌಲರ್ ಫಿಕ್ಸ್, ಇವ್ರು ಚಲೋ ಹಾಕ್ತಾರೆ. ಸ್ಪಿನ್ ಬೌಲಿಂಗ್ನಾಗ ಒಂದು ಸ್ವಲ್ಪ ಇರೋದು. ಆಮೇಲೆ ಮೋಸ್ಟ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಸಿಕ್ ಸಲಾಮು ಅಥವಾ ಇನ್ನೊಬ್ಬ ಯಾರಾದರೂ ಲೈಕ್ ನುವಾನ್ ತುಷಾರ್, ಅವನು ಒಳ್ಳೆ ಮಲಿಂಗ ಥರ ಬೌಲಿಂಗ್ ಹಾಕ್ತಾನೆ. ಅವ್ನು ಹೆಂಗೆ ಯೂಸ್ ಮಾಡ್ತಾರಂತೂ ಗೊತ್ತಿಲ್ಲ. ಬಟ್ ನನಗನ್ಸೋ ಮಟ್ಟಿಗೆ ರಸಿಕ್ ಸಲಾಮ್ನ ಯೂಸ್ ಮಾಡ್ತಾರೆ ಇವರು ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರ್. ಒಂದು ವೇಳೆ ಸೆಕೆಂಡ್ ಏನಾದರೂ ಡಿಫೆಂಡಿಂಗ್ ಇದಕ್ಕೆ ಬಂತಂದ್ರೆ, ಪರಿಸ್ಥಿತಿ ಬಂತಂದ್ರೆ ಅವನು ಯೂಸ್ ಮಾಡ್ಕೋಬೋದು. ಬಟ್ ಈ ಸತಿ ಬೌಲಿಂಗ್ ಮಾತ್ರ ನಂಬಿಕೆ ಇಡ್ಬೋದು ಆರ್ ಸಿ ಬಿ ಮೇಲೆ. ಬೌಲಿಂಗ್ ನಂಬಿಕೆ ಇಡೋ ಥರ ಬೌಲರ್ಸ್ನ ಚೂಸ್ ಮಾಡ್ಯಾರ ಆರ್ ಸಿ ಬಿದವರು. ಅದೊಂದು ಸ್ವಲ್ಪ ಸಮಾಧಾನ ಐತಿ. ಯಾಕಂದ್ರೆ 180 190 ಹೊಡೆದ್ರು 200 ಹೊಡೆದ್ರು ಡೌಟ್ ಇರ್ತಿತ್ತು ಮೊದಲು. ಅವ್ನು ಇವ್ರು ಡಿಫೆಂಡ್ ಮಾಡ್ತಾರೋ ಇಲ್ಲೋ, ಅವ್ನು ತಾಯಿ ನಾಡ ಅಂಥೇಳಿ. ಯಾಕಂದ್ರೆ ಹಂಗಿದ್ರು ಬೌಲರ್ಸ್, ಅದು ಬೇರೆ ಚಿನ್ನಸ್ವಾಮಿದಾಗ ಎಲ್ಲರಿಗೂ ಅವನವನ ಅಪೋಸಿಷನ್ ಟೀಮ್ಗೆ ಚಿನ್ನಸ್ವಾಮಿ ಅಡ್ವಾಂಟೇಜ್ ಆಗುತ್ತೆ, ನಮ್ಮ ಹೋಮ್ ಟೀಮ್ ಅವ್ರಿಗೇ ಅದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಆ ಥರ ಅಂಥ ಪಿಚ್ನಾಗ ಇವರು ಅಂಥ ಬಾಲರ್ಸ್ ಇಟ್ಕೊಂಡು ಹೋಗಿದ್ರು ಇವರು. ಗೆಲ್ಲೋದು ಅಫ್ಕೋರ್ಸ್ ಕಷ್ಟ ಆಗುತ್ತೆ. ಯಾಕಂದ್ರೆ ನೀನು ಹೋಮ್ ಗ್ರೌಂಡ್ನಾಗ 7 ಮ್ಯಾಚ್ ಹಾಕವು, ಅಲ್ಲಿ ನೀನು ಕರೆಕ್ಟಾಗಿ ಆಡಲಿಲ್ಲ ಅಂತಂದ್ರೆ ಅಲ್ಲಿ ಮ್ಯಾಚ್ ನೀನು ಗೆಲ್ಲಿಲ್ಲ ಅಂದರೆ ಕ್ವಾಲಿಫೈ ಆಗೋದು ಭಾಳ ಕಷ್ಟ ಆಗುತ್ತೆ ಹೊರಗೆ. ಯಾಕಂದ್ರೆ ಬೇರೆ ಟೀಮ್ ಜೊತೆ ಅವ್ರ ಹೋಮ್ ಟೀಮ್ ಅಡ್ವಾಂಟೇಜ್ನ ಆಡೋಕೆ ಹೋದಾಗ ಅಲ್ಲಿ ಗೆಲ್ಲೋ ಚಾನ್ಸಸ್ ಇನ್ನೂ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಸೂಟ್ ಆಗುವಂಥ ಪಿಚ್ ರೆಡಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಆರ್ ಸಿ ಬಿದವರು ಇವ್ರ ಪಿಚ್ ಹೆಂಗೆ ರೆಡಿ ಮಾಡ್ತಾರೆ ಅಂದ್ರೆ ಅವನ ಅಪೋಸಿಟ್ ಟೀಮ್ಗೆ ಭಾಳ ಫೇವರ್ ಆಗುತ್ತೆ. ಆ ಥರ ಪಿಚ್ ಇರ್ತಾವೆ ಇಲ್ಲಿ. ಯಾಕಂದರೆ ಫುಲ್ ಬ್ಯಾಟಿಂಗ್ ಟ್ರ್ಯಾಕ್ ಕೊಟ್ಬಿಡ್ತಾರೆ. ಅವನು ಬಂದು ನುಗ್ಸಿ ಬೌಲರ್ಗಳು ಅಳಬೇಕಲ್ಲ, ಹೊಯ್ಕೋಬೇಕು, ಹಂಗೆ ಬ್ಯಾಟಿಂಗ್ ಪಿಚ್ ರೆಡಿ ಮಾಡ್ಕೊಡ್ತಾರೆ. ಈ ಸತಿ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಫಸ್ಟ್ ಮ್ಯಾಚ ಕೋಲ್ಕತ್ತಾದಾಗ ಐತಿ. ಮೇ ಬಿ ಒಂದು ನಂಗೆ ಅನ್ಸೋ ಮಟ್ಟಿಗೆ 190 200ವರೆಗೂ ಟಾರ್ಗೆಟ್ ಕೊಡ್ಬೋದು. ಒಂದು ವೇಳೆ ಆರ್ ಸಿ ಬಿ ಅಷ್ಟು ಟಾರ್ಗೆಟ್ ಕೊಟ್ರೂ ಡಿಫೆಂಡ್ ಮಾಡೋಷ್ಟು ತಾಕತ್ ಐತಿ ಅಂತ ನಂಬಿಕೆ ಐತಿ. ಒಂದು ವೇಳೆ ಅಷ್ಟು ಏನಾದರೂ KKRದವ್ರು ಟಾರ್ಗೆಟ್ ಕೊಟ್ರೆ ಮೇ ಬಿ ಅದನ್ನು ಚೇಸ್ ಮಾಡೋಷ್ಟು ಕ್ಯಾಪಾಸಿಟಿ ಆರ್ ಸಿ ಬಿ ಅವ್ರಿಗೆ ಐತಿ. ಸೊ ಈ ಮ್ಯಾಚ್ ಹೆಂಗಾಗುತ್ತೆ ಅಂದರೆ ಒನ್ ಸೈಡ್ ಮ್ಯಾಚ್ ಅಂತೂ ಆಗಂಗಿಲ್ಲ. ಇದು ಒಂಥರ ನೀವು ಹೆಂಗೆ ಅಂದ್ಕೊಂಡ್ರೆ ಅಂದ್ರೆ ನಾನು ಹೇಳ್ತೀನಿ 70-30% KKR, 70% ಆರ್ ಸಿ ಬಿಗೆ ಚಾನ್ಸ್ ಐತಿ, ಗೆಲ್ಲ ಚಾನ್ಸ್ ಅಂಥೇಳಿ. ಯಾಕಂತಂದ್ರೆ ಒಂದು ಬೌಲಿಂಗ್ ಭಾಳ ಇಂಪ್ರೂವ್ ಆಗೈತಿ, ಇನ್ನೊಂದು ಬ್ಯಾಟಿಂಗ್ನಾಗ ಡೆಪ್ತ್ ಐತಿ. ಆ್ಯಂಡ್ ಚಲೋ ಹಿಟ್ಟರ್ಸ್ ಅದಾರ. ಎಲ್ಲರೂ ಫಾರ್ಮ್ನಾಗ ಬಂದ್ರೆ ಚಲೋ ಆಡೇ ಆಡ್ತಾರೆ, ಅದ್ರಾಗ ಮಿಸ್ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ
ಬ್ಯಾಟಿಂಗ್ನಾಗ ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು. ಎಲ್ಲ ಬಾಲು ಎತ್ತೆತ್ತೆತ್ತು ಹೊಡೋದು, ಎಲ್ಲ ಬಾಲು ಮುಗಿಸೇ ಬಿಡ್ತೀನಿ ಮ್ಯಾಚ್ ಅಂತೇಳಿ ಬ್ಯಾಟಿಂಗ್ ಆಡೋಕೆ ಹೋದ್ರೆ ಆಗಲ್ಲ ಮ್ಯಾಚ್. ಯಾಕಂದ್ರೆ ಅಲ್ಲಿ ಕಡೆ ಸುನಿಲ್ ನರೇನು, ವರುಣ್ ಚಕ್ರವರ್ತಿ ಇಬ್ಬರು ಅಮೇಝಿಂಗ್ ಬೌಲರ್ಸ್ ಹೇಳ್ಬೇಕಂದ್ರೆ ಅವ್ರ ಮಿಸ್ಟ್ರಿ ಬೌಲರ್ಸ್. ಅದು ಬೇರೆ ವರುಣ್ ಚಕ್ರವರ್ತಿ ಭಾಳ ಚಲೋ ಫಾರ್ಮ್ದಾಗ ನಾವು. ಸೊ ಅವನನ್ನು ಸ್ವಲ್ಪ ಅವ್ನು ಓವರ್ನೇ ಸ್ವಲ್ಪ ಕನ್ಸಾಲಿಡೇಟ್ ಮಾಡಿ ಸ್ಟ್ರೈಕ್ ರೊಟೇಟ್ ಮಾಡಿ ಬೇರೆಯವ್ರಿಗೆ ಅಟ್ಯಾಕ್ ಮಾಡಿದ್ರೆ ಭಾಳ ಏನೋ ಮಾಡ್ಬೋದು, ಅಚೀವ್ ಮಾಡ್ಬೋದು ಆ ಟಾರ್ಗೆಟ್ನ. ಮೇ ಬಿ KKRದು ಪ್ಲೇಯಿಂಗ್ ಲೆವೆನ್ ಹೆಂಗಾಗತ್ತಂದ್ರೆ ಅಫ್ಕೋರ್ಸ್ ಓಪನಿಂಗ್ ಬ್ಯಾಟ್ಸ್ಮನ್ ಸುನಿಲ್ ನರೇನ್ ಬಿಡ್ತಾನೆ. ಗೌತಮ್ ಗಂಭೀರ್ ಕೋಚ್ ಇದ್ದಾಗ ಅವ್ನು ಬಿಟ್ಟ ಆಡ್ಕೊ ಹೋಗು ನೀನು ಓಪನಿಂಗ್ ಅಂತೇಳಿ. ಆಮೇಲೆ ಬರೋದು ಕ್ವಿಂಟನ್ ಡಿಕಾಕ್. ಅಫ್ಕೋರ್ಸ್ ಅವ ಹೇಗೆ ಬಂದಾರ, ಅವ ವಿಕೆಟ್ ಕೀಪರ್. ಯಾಕಂದ್ರೆ ಭಾಳ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್. ಆ ಫಾರ್ಮ್ನಾಗ ಇಲ್ಲ ಅಂದ್ರೂ ಫಸ್ಟ್ ಮ್ಯಾಚ್ ಅವ್ನಿಗೆ ಆಡಿಸ್ತಾರೆ. ಅದಾದಮೇಲೆ ಅಫ್ಕೋರ್ಸ್ ರಹಾನೆ, ಆಮೇಲೆ ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗು, ಆಂಡ್ರೆ ರಸಲ್, ಇವರೆಲ್ಲ ರಿಂಕು ಸಿಂಗ್, ಆಂಡ್ರೆ ರಸಲ್ ಇಬ್ಬರು ಫಿನಿಷರ್. ಆಮೇಲೆ ಅವತ್ತು ರಮಣ್ದೀಪ್ ಅದಾನ. ಆಮೇಲೆ ಅಫ್ಕೋರ್ಸ್ ಗೌತಮ್ ಗಂಭೀರ್ ಫೇವ್ರೇಟ್ ಹರ್ಷಿತ್ ರಾಣಾ. ಅದಾದಮೇಲೆ ಅವ್ರ ಹತ್ರ ಆಂಡ್ರಿಚ್ ನೋಕಿಯಾನು ಅದಾನ, ವರುಣ್ ಚಕ್ರವರ್ತಿ, ಆಮೇಲೆ ವೈಭವ್ ಅರೋರಾ, ಸ್ಪೆನ್ಸರ್ ಜಾನ್ಸನ್ ಅಂತ ಆಸ್ಟ್ರೇಲಿಯಾದವನು ಒಟ್ಟು ಚಲೋ ಬೌಲರ್ ಹೇಳ್ಬೇಕಂದ್ರೆ. ಅವ ದ 100 ಲೀಗ್ಗಳಿಗೂ ಭಾಳ ಚಲೋ ಬೌಲಿಂಗ್ ಹಾಕ್ಯಾನ ನೋಡೀನಿ. ಬಟ್ ಗುಜರಾತ್ ಟೈಟನ್ಸ್ದಾಗಿದ್ದಾಗ ಅವ ಇಂಪ್ರೆಸ್ ಮಾಡ್ಯಾನ. ಬಟ್ ಆ ಲೆವೆಲ್ಗೆ ಇಂಪ್ರೆಸ್ ಮಾಡಿಲ್ಲ, ಬಟ್ ಇಂಪ್ರೆಸ್ ಅಂತ ಮಾಡ್ಯಾನ, ಚಲೋ ಬೌಲರ್ ಅವ್ನು ಹೇಳ್ಬೇಕಂತಂದ್ರೆ. ಇದ್ರಾಗ ಅದೇ ಹೇಳಿಲ್ಲ, ವರುಣ್ ಚಕ್ರವರ್ತಿ, ಸುನಿಲ್ ನರೇನ್ ಇವ್ರದ್ದು 8 overs ಒಂದು ಸ್ವಲ್ಪ ಇವ್ರಿಗೆ ವಿಕೆಟ್ ಕೊಡ್ಲಾರ್ದಂಗೆ ಒಂದು 2 over ಇವ್ರದ್ದು 2 over ನೋಡ್ಕೊಂಡು ಅವನವನು ನೆಕ್ಸ್ಟ್ 2 over ಅಟ್ಯಾಕ್ ಮಾಡಿ ಒಂದು ಲೆವೆಲಿಗೆ ರನ್ ಹೊಡೆದ್ಬಿಟ್ರೆ ಹೇಳ್ತೀನಿ ಇವರು ಒಬ್ರುವರೆಗೆ ನೆಕ್ಸ್ಟ್ 8 over ಇವ್ರು ತೂರಾಡ್ಬಿಡ್ಬೋದು. ಇವ್ರು ಮನ್ಸಿಗೆ ಬಂದಾಗೆ ಆಟಾಡ್ಬೋದು ಇವರು ಒಳ್ಳೆ. ಯಾಕಂದ್ರೆ ಹರ್ಷಿತ್ ರಾಣಾ ಅವನು ಸ್ವಲ್ಪ ವೇರಿಯೇಷನ್ಸ್ ಆಗ್ತಾನೆ, ಅವನೊಂದು ನೋಡ್ಕೊಂಡು ಆಡಬೇಕಾಗುತ್ತೆ. ಅದು ಬಿಟ್ಟರೆ ಸ್ಪೆನ್ಸರ್ ಜಾನ್ಸನ್, ಆಂಡ್ರಿಚ್ ನೋಕಿಯಾ ಇವರಿಬ್ಬರು ಮುಕ್ಕಳರೆ ಪೇಸ್ ತಂದು ಕೊಡ್ತಾರೆ ಇವರು. ಆಮೇಲೆ ಆಂಡ್ರೆ ರಸಲ್ ಏನು ಸ್ವಲ್ಪ ಮೀಡಿಯಮ್ ಪೇಸರು, ಒಂದು ಸ್ವಲ್ಪ ನೋಡ್ಕೊಂಡು ಆಡಿದರೆ ಆಡ್ಬೋದು. ಜಿತೇಶ್ ಶರ್ಮಾ ಅಂತ ಬ್ಯಾಟ್ಸ್ಮನ್, ರಜತ್ ಪಟಿದಾರ್ ಅಂತ ಬ್ಯಾಟ್ಸ್ಮನ್, ಅವ್ನಿಗೆ ಹೊಡಿಬೋದು. ಯಾಕಂದ್ರೆ ಅಫ್ಕೋರ್ಸ್ ಬಾಲ್ನ ಭಾಳ ವೇರಿಯೇಷನ್, ಬಾಲ್ನ ತಿರುಗಿಸ್ತಾರೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸ್ಲೋವರ್ ಬಾಲ್, ನಕಲ್ ಬಾಲ್, ಅವನ ಒಳ್ಳೆ ಹಾಫ್ ಸ್ಪಿನ್ನರ್ ಥರ ಬಾಲರ್ ಓಡಿ ಬಂದು ಹಂಗೆ ಹಾಕ್ತಿರ್ತಾರೆ ಅವರು. ಇವರಿಬ್ಬರು ಉಳ್ಕಿದವ್ರನ್ನ ನೋಡ್ಕೋಬೋದು ಅಂತ ನಂದು. ಸೊ RCB ವರ್ಸಸ್ KKR ಚಲೋ ಇರ್ತೈತೆ ಮ್ಯಾಚ್ ಹೇಳ್ಬೇಕಂದ್ರೆ. 1 ಸೈಡ್ ಅಂತೂ ಆಗಂಗಿಲ್ಲ ಈ ಮ್ಯಾಚ್. ಅವನವನ ಒಕ್ಕಳರೆ ಕಾಂಪಿಟೇಷನ್ ಅಂತೂ ಇರ್ತೈತೆ ಅಂತ ಅಂದ್ಕೊಂಡು 70-30% ಹೇಳಿಲ್ಲ. 70% RCB ಬಿಕಾಸ್ ಆಫ್ ಇಂಪ್ರೂವ್ಡ್ ಬೌಲಿಂಗ್. ಆ್ಯಂಡ್ ಕೃಣಾಲ್ ಪಾಂಡ್ಯ ಸ್ಪಿನ್ ಚಲೋ ಹಾಕ್ತಾನೆ. ಆ್ಯಂಡ್ ಸುಯೇಶ್ ಶರ್ಮಾ ಗೊತ್ತಿಲ್ಲ, ಮೋಸ್ಟ್ಲಿ ಆಡಿಸ್ಬೋದು, ಇಲ್ಲಂದ್ರೆ ಇಲ್ಲ. ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾವೆ. ಒಂದು ವೇಳೆ ಅವ ಬಂದಂದ್ರೂ ಅವ ಭಾಳ ರೆಸ್ಪಾನ್ಸಿಬಲಾಗಿ ಹಾಕ್ಬೇಕಾಗತ್ತೆ. ಇಲ್ಲ ಒಂದು ವೇಳೆ ಸ್ವಪ್ನಿಲ್ ಸಿಂಗ್ನ ತೊಗೊಂಬಂದ್ರೆ ಮಿಡ್ಲ್ ಅಂದ್ರೆ ಅವ ಅಗೇನ್ ಅವನು ಚಲೋ ಬೌಲರ. ಹೆಂಗೋ ಅವನು ಸ್ವಲ್ಪ ಬ್ರೈನ್ ಯೂಸ್ ಮಾಡಿ ಪ್ಲೇಯರ್ದು ಸೈಕಾಲಜಿ ಜೊತೆ ಏನೋ ಬ್ಯಾಟ್ಸ್ಮನ್ ಸೈಕಾಲಜಿ ಜೊತೆ ಆಟ ಆಡಿ ಬೌಲಿಂಗ್ ಮಾಡಿ ವಿಕೆಟ್ ಎತ್ಕೊಟ್ರೆ ಅಂದ್ರೆ ಚಲೋ ಆಗುತ್ತೆ ಗೇಮ್. ಆ್ಯಕ್ಚುಲಿ ಚೇಸಿಂಗ್ ಸಿಕ್ಕರೆ ಚೇಸ್ ಮಾಡಿ ಹೋಗಿರ್ತಾರೆ, ಅದು ಫಿಕ್ಸ್. ಚೇಸ್ ಅಂತೂ ಮಾಡೇ ಮಾಡ್ತಾರೆ, ನಮಗೆ ಅದೊಂದು. ಡಿಫೆಂಡಿಂಗ್ನಾಗ ಬೌಲರ್ಸ್, ನಮ್ಮ ಫಾಸ್ಟ್ ಬೌಲರ್ಸ್ ಮ್ಯಾಜಿಕ್ ಮಾಡಿಬಿಟ್ರೆ ನಾನು ಫಸ್ಟ್ ಮ್ಯಾಚ್ ನಮ್ದು. ಫಸ್ಟ್ ಮ್ಯಾಚ್ ಈ ಸತಿ ದೇವರಿಗೆ ಅಂಥೇಳಿ ಆಗಬಾರ್ದು, ನಾವು ಹಂಗೆ ಅನ್ನಬಾರ್ದು ಅಂತ ಅಂದ್ಕೊಳ್ಳೋಣ. ಬಟ್ ಹೋಪ್ ಅಂತೂ ಐತಿ RCB ಫಸ್ಟ್ ಮ್ಯಾಚ್ ವಿನ್ ಆಗುತ್ತೆ ಅಂಥೇಳಿ. ವಿನ್ ಆಗಲಿ.